ಪ್ರತಾಪ್ ಗೌಡರು ಒಬ್ಬರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಬೇಕಾಗಿದೆ. ಯಾಕಂದರೆ ಇವತ್ತೇನು ಇಸ್ಪೆಟ್ ಅಡ್ಡವನ್ನು ತೆಗೆದಿರ್ತಕ್ಕಂಥದ್ದು ಅವರು ಅನ್ನುವಂಥದ್ದು ಇವತ್ತು ಈ ಭಾಗದಲ್ಲಿ ಇವತ್ತು ಎಲ್ಲ ಬ್ರ್ಯಾಂಡ್ ಶಾಪುಗಳನ್ನು ಇಟ್ಕೊಂಡು ಇಡೀ ಹಳ್ಳಿಗಳಿಗೆ ಅಂತಕ್ಕಂಥದ್ದು ಯಾರು, ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಯಾರು ಅನ್ನುವಂಥದ್ದು ಕೂಡ ಒಂದು ಸಲ ಜ್ಞಾಪಕ ಮಾಡ್ಕೋಬೇಕಾಗಿದೆ. ಅದು ನಾವು ಅಷ್ಟು ಯಾವುದು ಮಲ್ಲಿಕಾರ್ಜುನ ದೇವರಿಗೆ ಹೋಗಿ ಪ್ರಮಾಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಒಬ್ಬ ಶಾಸಕರಾಗಿ ಯಾವ ರೀತಿಯಾಗಿ ಶಬ್ದ ಬಳಸಿದ್ದಾರೆ, ಚಪ್ಪಲಿ ತಗೊಂಡು ಹೊಡಿತೀವಿ ಅನ್ನೋವಂಥ ಪದವನ್ನು ಬಳಸಿದ್ದಾರೆ. ಅದು ಒಬ್ಬ ರಾಜಕಾರಣಿಗಳ ಬಾಯಲ್ಲಿ ಬರಬಾರದು. ಇವಾಗ ತಾಲೂಕಲ್ಲಿ ಎಷ್ಟು ಕೆರೆಗಳಿದ್ದಾವೆ, ಎಷ್ಟು ಕೆರೆಗಳಿಗೆ ನೀರು ಭರ್ತಿ ಮಾಡುವಂಥ ಕೆಲಸ ಆಗ್ತಿದೆ, ಮತ್ತು ಇನ್ನೊಂದು ಪ್ರತಾಪ್ ಗೌಡರು ಏನು ಸವಾಲನ್ನ ಇದು ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರತಾಪ್ ಗೌಡರು ಆರೋಪ ಮಾಡಿರೋದ್ರಲ್ಲಿ ಇವತ್ತು ಯಾವುದೇ ಸತ್ಯಾಂಶ ಇಲ್ಲ. 28 ಟೋಟಲ್ ಈಗ ಯಾಕಂತ ಹೇಳಿದ್ರೆ ಅವರು ಶಾಸಕರಾದ ಮೇಲೆ, ನಾವು ಶಾಸಕರಾದ ಮೇಲೆ ಇವತ್ತು ಮಟಕ ಇಸ್ಪೆಟ್ಟು ಎಲ್ಲ ಗಾಂಜಾ ಜಾಸ್ತಿ ಆಗಿದೆ ಅಂತ ಒಂದು ಹೇಳಿದರು. ಅದು ಹೇಳಬೇಕಾದಾಗ ನಾವು ಹೇಳಿರ್ತಕ್ಕಂಥದ್ದು ಏನಂದರೆ, ಮೊದಲನೇದಾಗಿ ಮಸ್ಕಿ ಒಂದು ತಾಲೂಕಿನಲ್ಲಿ ಇವತ್ತೇನು ಇಸ್ಪೆಟ್ ಅಡ್ಡವನ್ನು ತೆಗೆದಿರ್ತಕ್ಕಂಥದ್ದು ಅವರು ಅನ್ನುವಂಥದ್ದು ಕೂಡ ನಾವು ಬಳಸೋಕ್ಕೆ ಹೇಳಿದ್ದೀವಿ. ಅದು ನಿಜ ಸತ್ಯ. ಆದರೆ ಊರಿನವ್ರ ಮುಖಾಂತರ ತಿಳ್ಕೋಬೇಕಾಗಿದೆ. ಇವತ್ತು ಮೊದಲೇದ್ದು ಇವತ್ತು ಈ ಭಾಗದಲ್ಲಿ ಇವತ್ತು ಎಲ್ಲ ಬ್ರ್ಯಾಂಡ್ ಶಾಪುಗಳನ್ನು ಇಟ್ಕೊಂಡು ಇಡೀ ಹಳ್ಳಿಗಳಿಗೆ ಅಂತಕ್ಕಂಥದ್ದು ಯಾರು, ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಯಾರು ಅನ್ನುವಂಥದ್ದು ಕೂಡ ಒಂದು ಸಲ ಜ್ಞಾಪಕ ಮಾಡ್ಕೋಬೇಕಾಗಿದೆ. ಅದು ನಾವು ಅಷ್ಟು ಯಾವುದು ಮಲ್ಲಿಕಾರ್ಜುನ ದೇವರಿಗೆ ಹೋಗಿ ಪ್ರಮಾಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಿಗೆ ನಾವು ತಿಳ್ಕೊಬೇಕು, ನಾವೇನು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ಅರಿತುಕೋಬೇಕಾಗಿದೆ. ಪ್ರತಾಪ್ ಗೌಡರು ಒಬ್ಬರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಬೇಕಾಗಿದೆ. ಯಾಕಂದರೆ ಯಾರೇ ಆಗಿರಲಿ, ಮಕ್ಕಳಾಗಿರಲಿ, ತಂದೆ ಇನ್ನೊಬ್ಬರು ಅಣ್ಣತಮ್ಮರಾಗಿರಲಿ, ಯಾರೇ ಬಂಧು ಬಳಗ ಆಗಿರಲಿ, ಯಾವುದೇ ಶಬ್ದಗಳನ್ನು ನಾವು ಆ ರೀತಿ ಬಳಸಬಾರ್ದು. ಇವತ್ತು ಒಬ್ಬ ಶಾಸಕರಾಗಿ ಯಾವ ರೀತಿಯಾಗಿ ಶಬ್ದ ಬಳಸಿದ್ದಾರೆ, ಚಪ್ಪಲಿ ತಗೊಂಡು ಹೊಡಿತೀವಿ ಅನ್ನೋವಂಥ ಪದವನ್ನು ಬಳಸಿದ್ದಾರೆ. ಅದು ಒಬ್ಬ ರಾಜಕಾರಣಿಗಳ ಬಾಯಲ್ಲಿ ಬರಬಾರದು. ಅವರು ಒಂಥರ ಏನು ಹೇಳ್ತಿದ್ದಾರೆ, BJP ಅವರು ಒಂದು ಕಡೆ ನಾವು ಅವರ ಸಂಸ್ಕೃತಿ ಹೇಳ್ತಾರೆ, ಆದರೆ ಇವ್ರ ಬಾಯಲ್ಲಿ ಬಂದಿರತಕ್ಕಂಥದ್ದೇನು, ಇಂಥ ಒಂದು ಹೇಳಲಿಕ್ಕೆ ಮಾತ್ರ ಅಷ್ಟೇ ಕೆಲಸ ಮಾಡಲಿಕ್ಕೆ ಅಲ್ಲ ಅನ್ನುವಂಥದ್ದು ಬರಬಾರದು. ಅದಕ್ಕೆ ಅವರಿಗೆ ಯಾವುದೇ ಮಲ್ಲಿಕಾರ್ಜುನನ ಪ್ರಮಾಣ ಗಿಮಾಣ ಅದು ಯಾವುದೂ ಅವಶ್ಯಕತೆ ಇಲ್ಲ. ಇವತ್ತು ಅವರು ಒಂದು ದೊಡ್ಡ ಏನು ಇಡೀ ರಾಜ್ಯ ದೇಶಗಳಲ್ಲಿ ಕೂಡ ಇವತ್ತು ಮಲ್ಲಿಕಾರ್ಜುನವನ್ನು ನಾವೆಲ್ಲರೂ ಕೂಡ ಆಶೀರ್ವಾದದಿಂದ ಬದುಕ್ತಕ್ಕಂಥವ್ರು. ಅಂಥವ್ರ ಮೇಲೆ ನಾವು ಪ್ರಮಾಣ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಮಸ್ಕಿ ಭ್ರಮರಾಂಬ ಇರ್ಬೋದು, ಮಲ್ಲಿಕಾರ್ಜುನ ದೇವಸ್ಥಾನ ಇರ್ಬೋದು, ಇವತ್ತು ಈ ಭಾಗದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅಂಥವ್ರ ಹತ್ರ ಹೋಗ್ತಕ್ಕಂಥದ್ದು ಬೇಡ, ಅವ್ರು ತಿಳ್ಕೊಬೇಕಷ್ಟೇ. ಅದಕ್ಕೆ ಇನ್ನೊಂದು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥದ್ದು ಹೀಗೆ ಮತದಾರರ ನಿಮ್ಮ ಆಶೀರ್ವಾದ ಇದ್ದರೆ ನಾನು ಗೆಲ್ತೀನಿ ಅಂತ ಹೇಳಿದ್ದಾರೆ. 2018ರಲ್ಲಿ ಅದೇ ಕಾರ್ಯಕರ್ತರಿಗೆ ನಾನು ನಮ್ಮ ತಂದೆ ತಾಯಿಯ ಆಶೀರ್ವಾದ ಇದೆ, ಅದರಿಂದ ಗೆದ್ದು ಬಂದಿದ್ದೀನಿ ಅನ್ನುವಂಥ ಮಾತನ್ನು ಬಳಸಿದರು. ಇವತ್ತು ಸೋತ ನಂತರ ಇವತ್ತು ಮತದಾರರು, ಇವತ್ತು ಕಾರ್ಯಕರ್ತರು, ಮುಖಂಡರುಗಳು ಅವರಿಗೆ ನೆನಪಾಗಿದ್ದಾರೆ. ಅದಕ್ಕೆ ರಾಜಕಾರಣದಲ್ಲಿ ಅತಿ ಹೆಚ್ಚು ಮಾತನಾಡೋದು ಭಾಳ ತಪ್ಪಾಗ್ತದೆ. ಹೀಗೆ ಮಾತನಾಡ್ತಕ್ಕಂಥದ್ದು ಕಲಿಬೇಕಾಗಿದೆ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನಮ್ಮ ಮಸ್ಕಿ ಕನಕನಾಲ ನಾವಾಗಲೇ DPR ಮಾಡಿದ್ವಿ, ಅವರು ಅಪ್ರೂವ್ ಮಾಡಿಸಿದ್ದಾರೆ. ಸ್ವಾಮಿ, ನಿಮ್ಗೆ ಹೇಳಲಿಕ್ಕೆ ಬಯಸ್ತೇವೆ, ನಾವು 15 ವರ್ಷ ನಿಮ್ಮನ್ನೇನು ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಯಾರಾದರೂ ಮಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ಮಾಡಲಿಲ್ಲ? ಈಗ ನಾವು ಮಾಡಿದ ಮೇಲೆ ನೀವು ಆ ರೀತಿ ಮಾತನಾಡ್ತಕ್ಕಂಥದ್ದು ಭಾಳ ತಪ್ಪಿದೆ. ಇವತ್ತು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದ ನಂತರ 2023ರಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ 3 ವರ್ಷಗಳ ಕಾಲ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡೋದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಕ್ಷೇತ್ರಗಳಿಗೆ ಅನೇಕ ನೀರಾವರಿ ಯೋಜನೆ ಇರ್ಬೋದು, ರಸ್ತೆಗಳಿರ್ಬೋದು,
ಅನೇಕ ಯೋಜನೆಗಳನ್ನು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೊಡೋದ್ರ ಜೊತೆಗೆ ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಇವತ್ತು ಹಲವಾರು ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಅದನ್ನು ಸಹಿಸಿಕೊಳ್ಳಾರದೆ ಇವತ್ತು BJP ಅವರು ಏನೇನೋ ಮಾತನಾಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಯಾವತ್ತೂ ಕೂಡ ಇನ್ನೊಬ್ಬರ ಇದರಿಂದ ಮಾತಾಡ್ತಕ್ಕಂಥದ್ದಲ್ಲ, ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕಲ್ತ್ಕೋಬೇಕಾಗಿದೆ. ತಾವು ಮುಂದೆ ನೀವು ಮಾತನಾಡದಿದ್ದರೆ ಯಾರು ಕೂಡ ನಿಮ್ಮ ಇದಕ್ಕೆ ಮಾತು ಕೊಡೋಕ್ಕೆ ಹೋಗೋದಿಲ್ಲ. ನೀವು ಮಾತನಾಡಿದ ಮೇಲೆ ಎಲ್ಲ ಬರ್ತಾವೆ. ಅದಕ್ಕೆ ಅವರಿಗೆ ನಾವು ಅಭಿವೃದ್ಧಿ ಮಾಡ್ತೀವಿ, ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಲಿ. ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿಗಳನ್ನು ಆಗಲಿ ಅನ್ನುವಂಥದ್ದು ಎಲ್ಲರಲ್ಲಿ ಇರಬೇಕು. ಮತದಾರರು ಇರ್ಬೋದು, ಇವತ್ತು ಮುಖಂಡರುಗಳಿರ್ಬೋದು. ಅದನ್ನು ಬಿಟ್ಟು ಕಳಿಸಿ ನಾವು ಮಾಡಿದ ಮೇಲೆ ಇವತ್ತು ಕೆರೆ ತುಂಬೋದು ನಾನು ತಂದೀನಿ, ಇದನ್ನು ನಾನು ತಂದೀನಿ, ಇವೆಲ್ಲವೂ ಏನು ನೀನು ಇದ್ದಂಥ ಸಮಯದಲ್ಲಿ ಯಾಕೆ ಮಾಡಲಿಲ್ಲ? ಕೆರೆ ತುಂಬುವಂಥ ಕೆಲಸ ಇವತ್ತು ಕಾಡ ಅಧ್ಯಕ್ಷ ಇದ್ದಂಥ ಸಂದರ್ಭ ನಾನು ಲೆಟ್ರ್ ಕೊಟ್ಟಿದ್ದೆ ಮೊದಲೇದಾಗಿ, ನಿನಗೆ ಗೊತ್ತಿರಲಿಲ್ಲ. ಅದು ಕೊಡಬೇಕಂತ ನಿನಗೆ ಗೊತ್ತಿರಲಿಲ್ಲ, ಕೆರೆ ತುಂಬಿಸ್ಬೇಕಂತ. ನಾನು ಕಾಡ ಅಧ್ಯಕ್ಷ ಇದ್ದಾಗ ಸಚಿವರಿಗೆ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಆ ದಿನ ನಾನು. ನಮ್ಮ ಪಕ್ಷಕ್ಕೆ ನೀನು ಅವತ್ತು BJPಗೆ ನೀನು ಬಂದಾಗ ಆ ಕೆಲಸವನ್ನು ನಾವು ಮಾಡಿದ್ವಿ. ಅದಾದ ನಂತರ ಅಪ್ರೂವಲ್ ಆಗಿದೆ. ಅದಾದ ನಂತರ ನೀವು ದುಡ್ಡನ್ನೇ ಕೊಡಲಿಲ್ಲ. ನಾವು 23ರಲ್ಲಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿ ಈ ಕಾಮಗಾರಿಯನ್ನು ಚಾಲನೆ ಮಾಡಿದ್ದೀವಿ. ಸುಳ್ಳು ಹೇಳೋದನ್ನು ಬಿಡ್ರಿ. ಇವತ್ತು 5 ಬಗ್ಗೆ ಮಾತಾಡ್ತೀರಿ. 5 ಹಂಗೆ ಒಂದೇ ದಿನಕ್ಕೆ ಮಾಡಲಿಕ್ಕೆ ಅದೇನು ಇದಾನ? ನಿಮಗೆಲ್ಲ ಗೊತ್ತಿಲ್ವಾ? ಎಷ್ಟೆಷ್ಟು ದಿನಕ್ಕೆ ಅಪ್ರೂವಲ್ ಆಗ್ತವೆ, ಎಷ್ಟು ದಿನಕ್ಕೆ ಅದನ್ನ ಎಸ್ಟಿಮೇಟ್ ಆಗ್ತದೆ, DPR ಆಗ್ತದೆ, ಇವೆಲ್ಲ ಅದಕ್ಕೆ ಸಮಯಗಳಿದ್ದಾವೆ. ಅದನ್ನು ಸಮಯ ಪ್ರಕಾರವಾಗಿ ಇವತ್ತು ಅದನ್ನು ಟೆಂಡರ್ ಆಗಿದೆ. ಮುಂದಿನ ಒಂದು ಸ್ವಲ್ಪ ದಿನದಲ್ಲಿ ಅದನ್ನು ಪೂಜೆಗೆ ಕಾರ್ಯಕ್ರಮ ಮಾಡ್ತೀವಿ, ಕೆಲಸ ಚಾಲನೆ ಮಾಡ್ತೀವಿ. ಸರ್, ಈ ಕೆರೆ ತುಂಬ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಕ್ಷೇತ್ರದಲ್ಲಿ ಎಷ್ಟು ಕೆರೆಗಳಿದ್ದಾವೆ ಆ್ಯಂಡ್ ನೀರಿನ ಯಾವ ರೀತಿ ಎಲ್ಲ ಇದಿದೆ? ಅಲ್ಲ, ನಮ್ಮ ಮಸ್ಕಿ ತಾಲೂಕಿನಲ್ಲಿ 28 ಕೆರೆಗಳಿದ್ದಾವೆ. ಈಗಾಗಲೇ ಎಲ್ಲ ಕೆರೆಗಳು ಕೂಡ ಇವತ್ತು ನಾವು ಪ್ರತಿಯೊಂದು ಕೆರೆಗಳಿಗೆ ಇವತ್ತು ಚಾಲನೆ ಮಾಡಿದ್ದೇವೆ. ಎಲ್ಲ ಕಡೆಯೂ ಇವತ್ತು ನಮ್ಮ ಕೆರೆಗಳು ತುಂಬ್ತವೆ. ಇದರಲ್ಲಿ ತುಂಬೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಮುಂದೆ ಮಳೆ ಆಗಬೇಕಾಗಿದೆ. ಇವತ್ತು ನಾವು ದೇವರನ್ನು ಬೇಡ್ಕೋಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಒಣ ಬೇಸಾಯದಲ್ಲಿರ್ಬೋದು, ನೀರಾವರಿಯಲ್ಲಿರ್ಬೋದು, ಪ್ರತಿಯೊಬ್ಬ ರೈತ ಇವತ್ತು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಇವತ್ತು ಡ್ಯಾಮಿಗೆ ನೀರು ಬಂದಿಲ್ಲ. ಒಂದು ಕಡೆ ಇಲ್ಲಿ ಬಿತ್ತಿರ್ತಕ್ಕಂಥ ರೈತರು ಇವತ್ತು ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಇನ್ನಿತರ ಬೆಳೆಗಳನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಅದಕ್ಕೆ ದೇವ್ರನ್ನ ಬೇಡ್ಕೋಬೇಕಾಗಿದೆ. ಮಳೆ ಬಂದರೆ ಇವತ್ತು ಎಲ್ಲರೂ ಸಮೃದ್ಧಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಡ್ಯಾಮಿಗೆ ನೀರು ಬಂದರೆ ಎಲ್ಲ ರೈತರು ಕೂಡ ಇವತ್ತು ಬೆಳೆಯುವಂಥ ಕೆಲಸ ಆಗ್ತದೆ. ಇನ್ನೂ ಟೈಮ್ ಇದೆ. ಆ ಡ್ಯಾಮಿಗೆ ಈಗಾಗಲೇ ಮತ್ತೆ ನಿನ್ನೆಲಿಂದನೂ ಮಳೆ ಸ್ಟಾರ್ಟ್ ಆಗಿದೆ. ನಾಳೆ ಬರ್ಬೋದು ಅನ್ನುವಂಥ ಭರವಸೆ ಇದೆ. ಅದಕ್ಕಾಗಿ ಈಗಿರ್ತಕ್ಕಂಥ ಕುಡಿಯೋ ನೀರಿಗಾಗಿ ನಾವೆಲ್ಲರೂ ಮೊದಲು ಜಾಗೃತ ವಹಿಸಬೇಕಾಗಿದೆ. ನಾವು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಕೆರೆಗಳನ್ನು ತುಂಬಿಸ್ಕೊಳ್ಳೋಕ್ಕೆ ಮತ್ತು ಒಣ ಬೇಸಾಯದಲ್ಲಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳನ್ನು ಅದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಈಗಾಗಲೇ ಜಿಲ್ಲಾಡಳಿತದಿಂದ 5 ಕೋಟಿ ಇವತ್ತು ನಾವು ಪ್ರತಿ ಜಿಲ್ಲೆಗೆ 5 ಕೋಟಿ ಹಣವನ್ನು ಇವತ್ತು ನೀರಿಗಾಗಿ ಕೊಟ್ಟಿರ್ತಕ್ಕಂಥದ್ದಿದೆ. ಥ್ಯಾಂಕ್ ಯು.